ಮಧುಗಿರಿ ತಾಲೂಕಿನ ಮಿಡಿಗೇಶಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವವು ಜನವರಿ 31ರಿಂದ ಫೆಬ್ರವರಿ 2ರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಧಾರ್ಮಿಕ ಮುಖಂಡ ಮಿಡಿಗೇಶಿ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ನಮೋ ವೆಂಕಟೇಶಾಯ, ನಮೋ ಶ್ರೀನಿವಾಸಾಯ ಮಂಗಳಂ. ಎಲ್ಲ ಭಕ್ತಾದಿಗಳಿಗೂ ನಮಸ್ಕಾರಗಳು. ಇದೇ ತಿಂಗಳು ದಿನಾಂಕ 31ನೇ ತಾರೀಕು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವ ಮಿಡಿಗೇಶಿ ಗ್ರಾಮದಲ್ಲಿ ಸಾಯಂಕಾಲ 6:30ರಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಕಲ್ಯಾಣೋತ್ಸವ ಇರುತ್ತೆ. ಹಾಗೂ 1ನೇ ತಾರೀಕು 1 ಫೆಬ್ರವರಿ ಮಧ್ಯಾಹ್ನ 11ರಿಂದ 12 ಗಂಟೆಗೆ ಸಲ್ಲುವ ಶುಭ ಲಗ್ನದಲ್ಲಿ ಸ್ವಾಮಿಯವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಇರುತ್ತೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ತಮ್ಮ ತನು ಮನ ಧನಗಳನ್ನು ಅರ್ಪಿಸಬೇಕು. ಹಾಗೂ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ 31ನೇ ತಾರೀಕಿನಿಂದಲೇ ವಿವಿಧ ರೀತಿಯ ಕಾರ್ಯಕ್ರಮಗಳು, ಕಳಶಾರಾಧನೆ, ಗಣಪತಿ ಪ್ರತಿಷ್ಠಾಪನೆ, ನವಗ್ರಹ ಹೋಮ, ಅಂಕುರಾರ್ಪಣ, ಧ್ವಜಾರೋಹಣ, ವಿವಿಧ ರೀತಿಯ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಆದ್ದರಿಂದ ಭಕ್ತಾದಿಗಳೆಲ್ಲ ಕೂಡ ಶನಿವಾರನೇ ಬೆಳಗ್ಗೆ ಕೂಡ ಆಗಮಿಸಿ ಭಗವತ್ ಕೃಪೆಗೆ ಪಾತ್ರರಾಗಬೇಕು. ಸಾಯಂಕಾಲ 6 ಗಂಟೆಗೆ ವಿಶೇಷವಾಗಿ ಸ್ವಾಮಿಯವರ ಕಲ್ಯಾಣೋತ್ಸವ ಹಾಗೂ ಪ್ರಸಾದ ವಿನಿಯೋಗ. ಭಾನುವಾರದ ದಿನ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ರೀತಿಯ ಕಾರ್ಯಕ್ರಮಗಳು, ಪೂಜೆ ಪುನಸ್ಕಾರಗಳು ಹಾಗೂ ಪ್ರಸಾದ ವಿನಿಯೋಗ ಇರುತ್ತದೆ. ಹಾಗೂ ದೇವರಿಗೆ 11:45ರಿಂದ ಹೋಮ ಹವನ ಹಾಗೂ ಬ್ರಹ್ಮರಥೋತ್ಸವ ಕಾರ್ಯಕ್ರಮ, ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ, ತದನಂತರದಲ್ಲಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರುತ್ತದೆ. ಆದ್ದರಿಂದ ಸುತ್ತಮುತ್ತಲ ಗ್ರಾಮಸ್ಥರು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಸರ್, ನಮ್ಮದೊಂದು ಪ್ರಶ್ನೆ. ಹೇಳಿ. ಈಗ ದೇವಸ್ಥಾನದ ಕಾರ್ಯಕ್ರಮಗಳನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದಾರೆ. ಹೌದು. ಈ ವಿಜೃಂಭಣೆಯಿಂದ ಆಚರಿಸಬೇಕಾದ್ರೆ ಇದಕ್ಕೆ ಆದಾಯ ಯಾವ ಮೂಲದಿಂದ ಬರ್ತಾ ಇದೆ? ಈ ದೇವಸ್ಥಾನವು ಸುಮಾರು ಮಿಡಿಗೇಶಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸುಮಾರು 860 ವರ್ಷಗಳ ಹಿಂದಿನ ಪುರಾತನವಾದಂಥ ದೇವಾಲಯ. ಇದಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ, ಚರಿತ್ರೆ ಇದೆ. ಈ ದೇವಸ್ಥಾನದ ಪಕ್ಕದಲ್ಲೇ ರಾಜ ರಾಣಿಯರ ಅರಮನೆಯನ್ನು ಕೂಡ ಒಂದು ಇತ್ತು. ಅದು ಗತವೈಭವದಲ್ಲಿ ಇವತ್ತು ಕಾಣ್ತಾ ಇಲ್ಲ. ಆ ಕಡೆ ಬೇಕಾದಷ್ಟು ನಿಧಿ ನಿಕ್ಷೇಪಗಳಿದೆ ಅಂತ ಕೆಲವಾರು ಹಿರಿಯರ ಮುಖಂಡರುಗಳು ಇವತ್ತು ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಈ ದೇವಸ್ಥಾನಕ್ಕೆ ಅತಿ ಮುಖ್ಯವಾಗಿ ದೇಶ ವಿದೇಶಗಳಿಂದ, ರಾಜ್ಯಗಳಿಂದ, ಅಂತರ್ರಾಜ್ಯಗಳಿಂದ ಕೂಡ ಬೇಕಾದಷ್ಟು ಜನ ಭಕ್ತಾದಿಗಳು ದೇಣಿಗೆ ಕಾಣಿಕೆಗಳು ನೀಡಿದ್ದಾರೆ. ಈ ದೇವಸ್ಥಾನಕ್ಕೆ ಅರ್ಚಕರಿಗೆ ಜೀವನ ನಡೀಬೇಕು. ದೇವಸ್ಥಾನಕ್ಕೆ ಪೂಜೆ ಹಾಗೂ ಅಭಿಷೇಕಗಳು, ಪ್ರಸಾದಕ್ಕೆ, ದೇವಸ್ಥಾನದ ಶ್ರೇಯೋಭಿವೃದ್ಧಿಗೆ ಅಂತ ಸುಮಾರು ಜನ ಜಮೀನುಗಳು ಕೊಟ್ಟಿದ್ರು. ಈಗ ಉದಾಹರಣೆಗೆ ನಾನು 2-3 ಹೇಳ್ತೀನಿ. ಇದೇ ಮಿಡಿಗೇಶಿ ಗ್ರಾಮದ ಸುಮಾರು 2-3 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮುಖ್ಯ ರಸ್ತೆ ಬೇಡತೂರು ಗ್ರಾಮ ಅಂತ ಬರುತ್ತೆ. ಆ ಗ್ರಾಮದಲ್ಲಿ ಸುಮಾರು ಫಲವತ್ತಾದ ಮುಖ್ಯ ರಸ್ತೆಯಲ್ಲಿರತಕ್ಕಂಥ ಜಮೀನು ಈ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ, ಅದರಲ್ಲಿ ಬರ್ತಕ್ಕಂಥ ಆದಾಯದಿಂದ ದೇವಸ್ಥಾನ ನಡೆಯಲಿ ಅನ್ನೋ ಉದ್ದೇಶಕ್ಕೆ ಯಾರು ಮಹಾನ್ ಭಕ್ತರುಗಳು ಕೊಟ್ಟಿದ್ದಂಥ ದೇವಸ್ಥಾನ ಜಾಗನ ಪಂಚಾಲು ಗುತ್ತಿಗೆಗೆ ಹಾಕಿದಂಥ ಸಂದರ್ಭದಲ್ಲಿ ಅಲ್ಲಿನ ಕೆಲವರು ಪಟ್ಟಬದ್ಧ ಹಿತಾಸಕ್ತಿಗಳು ಸುಮಾರು 50-60 ವರ್ಷಗಳಾದರೂ ಕೂಡ ಇವತ್ತು ಕೂಡ ದೇವಸ್ಥಾನ ಜಾಗನ ಬಿಡದೆ ಅವರೇ ಅನುಭವಿಸ್ತಾ ಇದ್ದಾರೆ. ಇದನ್ನ ಕೇಳಿದ್ರೆ ಇದನ್ನ ಅಲ್ಲಿ ಒಂದು ಸ್ಥಳೀಯದಲ್ಲಿರ್ತಕ್ಕಂಥ ಕೆಲವು ಕಾಂಗ್ರೆಸ್ ಮುಖಂಡರುಗಳು ಅವರಿಗೆ ಬಲ, ಆ ಒಂದು ಸಪೋರ್ಟ್ನಿಂದ MLA MP ಮತ್ತೊಂದು ಮಗದೊಂದು ಅನ್ನೋರು ಒಂದು ಪಕ್ಷದ ಒಂದು ಸಪೋರ್ಟ್ನಿಂದ ಅವರ ಜಾಗನ ಬಿಡದೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾವ್ರೆ. ದೇವಸ್ಥಾನವೂ ಕೂಡ ಏನು ಕೊಡ್ತಾ ಇಲ್ಲ. ಎರಡನೇದಾಗಿ ಕಸಾಪುರ ಅಂತ ಅಲ್ಲೇ ಒಂದು 4 ಕಿಲೋಮೀಟರ್ ಪಕ್ಕದಲ್ಲಿ ಕಸಾಪುರ ಗ್ರಾಮದಲ್ಲಿ ದೇವಸ್ಥಾನ ಸೇರಿದಂಥ ಜಾಗ ಇದೆ. ಬೇಕಾದಷ್ಟು ಮರವಳಿ, ಒಳ್ಳೆ ಉತ್ಪನ್ನ ಬರೋಂಥ ಜಾಗ. ಅದನ್ನು ಕೂಡ ಕೆಲವರು ಉಪಯೋಗಿಸ್ತಾವ್ರೆ.
ಅದು ಕೂಡ ಇದೇ ರೀತಿಯಾಗಿ ಇದೇ ಸಪೋರ್ಟ್ದಿಂದ ಅದು ದೇವಸ್ಥಾನಕ್ಕೆ ಏನೂ ಬರ್ತಾ ಇಲ್ಲ. ಆದರೆ ನಮ್ಮದು ಒಂದು ಮನವಿ ಏನು ಅಂದರೆ, ಇದು ಮುಜರಾಯಿಗೆ ಸೇರಿರತಕ್ಕಂಥ ದೇವಸ್ಥಾನ ಆದ್ದರಿಂದ ಇಲ್ಲಿ ಒಂದು ಅರ್ಚಕರಿಗೆ ನಿವೇಶನ, ಮನೆ ಹಾಗೂ ಉತ್ತಮವಾದಂಥ ರಸ್ತೆ, ನೀರು, ಇತರೆ ಸೌಲಭ್ಯಗಳು ಸಾರ್ವಜನಿಕರು ಬಂದಾಗ ಅನುಕೂಲ ಆಗೋ ರೀತಿ ಮಾಡಬೇಕು ಸರ್ಕಾರ. ಇದಕ್ಕೆ ತಹಸೀಲ್ದಾರರು, AC ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಅಲ್ಲದೆ ಈ ದೇವಸ್ಥಾನದ ಪಕ್ಕದಲ್ಲೇ ಏನು ಒಂದು ನಿಧಿ ಒದಗಿದೆ, ರಾಜಾರಾಣಿಯವರ ಅರಮನೆಗಳಿತ್ತು ಅಂತ ನಾವು ಚಿಕ್ಕ ಹುಡುಗರಿಂದ ಕೇಳ್ಪಟ್ಟಿದ್ದೀವಿ. ಅದನ್ನೆಲ್ಲ ಕೂಡ ಸ್ವಲ್ಪ ಒಂದು ಪ್ರವಾಸಿ ಸ್ಥಾನ ಆಗಿ ಮಾಡಿ ಈ ಒಂದು ಮುಜರಾಯಿ ದೇವಸ್ಥಾನ ಕೇವಲ ಮುಜರಾಯಿ ಇಲಾಖೆಗೆ ಆದಾಯ ಬರೋ ದೇವಸ್ಥಾನಗಳು ಮಾತ್ರ ಪರಿಗಣಿಸದೆ ಚಿಕ್ಕ ಪುಟ್ಟ ಇಂಥ ದೇವಸ್ಥಾನಗಳು ಮೇಲೆತ್ತಬೇಕು. ಇದು ಏನು ಕಡಿಮೆ ಒಂದು ಇತಿಹಾಸವನ್ನು ಉಳ್ಳಂಥ ಜಾಗ ಅಲ್ಲ. 3 ಸುತ್ತಿನ ಕೋಟೆ ಕಟ್ಟಿರೋಂಥ ಅಂತ ರಾಜ ಮಹಾರಾಜರು ಆಳ್ವಿಕೆ ಮಾಡಿದಂಥ, ಸಾಮಂತರು ಆಳ್ವಿಕೆ, ಪಾಳ್ಯಗಾರ ಆಳ್ವಿಕೆ ಮಾಡಿರೋಂಥ ಕೋಟೆ ಇದು. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಬೆಟ್ಟದ ಬುಡದಲ್ಲಿರೋ ಅಂಥದ್ದು. ಒಂದು ಏನು ದೇವರ ಇದು ಬೆಟ್ಟದ ಬುಡದಲ್ಲಿರೋ ಅಂಥದ್ದು, ಅಷ್ಟು ಚರಿತ್ರೆ ಉಳ್ಳಂಥದ್ದು. ಇಲ್ಲಿ ಎಲ್ಲ ಗ್ರಾಮ ದೇವತೆಗಳು, ನಾಡ ದೇವತೆಗಳು, ಎಲ್ಲ ಜನಾಂಗದವರ ದೇವಸ್ಥಾನಗಳು ಇಲ್ಲಿದೆ. ಸರ್ಕಾರ ಕೂಡ ಇತ್ತ ಗಮನ ಹರಿಸಿ ಇದು ಒಂದು ಮುಖ್ಯವಾದಂಥ ಪ್ರವಾಸಿ ಸ್ಥಳ ಅಂತ ಗುರುತಿಸಿದ್ರೆ ಒಳ್ಳೆಯದಾಗುತ್ತೆ. ಈಗ ನಾವು ಹೇಳಿದಂಥ ಪ್ರಶ್ನೆಗೆ ಭಕ್ತಾದಿಗಳೇ, ಈ ಒಂದು ದೇವಸ್ಥಾನಕ್ಕೆ ಇವತ್ತು ಕಾಯಕಲ್ಪ, ಆ ಭಗವಂತನ ಪ್ರೇರಣೆಯಿಂದ ಜಾತ್ರೆ ನಡ್ಕೊಂಡು ಹೋಗ್ತಾ ಇದೆ. ಆದ್ದರಿಂದ ಏನೇ ಇರಲಿ, ಭಕ್ತಾದಿಗಳ ಒಂದು ಇಚ್ಛೆ ಮೇರೆಗೆ ನಿರಂತರವಾಗಿ ನಡೆಯತಕ್ಕಂಥ ಈ ಒಂದು ಕಾರ್ಯಕ್ರಮಗಳಿಗೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಇದೇ ತಿಂಗಳು 30ರಿಂದ ಒಂದು ಜಾತ್ರೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 30ನೇ ತಾರೀಕು ಬೆಳಗ್ಗೆಯಿಂದ ಸಾಯಂಕಾಲ ತನಕ ವಿವಿಧ ರೀತಿ ಕಾರ್ಯಕ್ರಮಗಳು, ಅಭಿಷೇಕಗಳು, ಪುಣ್ಯಜಗಳು ನಡೆಯೋದ್ರ ಜೊತೆಗೆ ಸಾಯಂಕಾಲ 6 ಗಂಟೆಯಿಂದ ವಿಜೃಂಭಣೆಯಿಂದ ಕಲ್ಯಾಣೋತ್ಸವ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಎಲ್ಲ ಕೂಡ ಹಾಜರಾಗಬೇಕು. ಮತ್ತು ಭಾನುವಾರದ ದಿನ ಬೆಳಗ್ಗೆಯಿಂದ ವಿವಿಧ ರೀತಿ ಕಾರ್ಯಕ್ರಮಗಳ ಜೊತೆಗೆ 11-12 ಗಂಟೆ ಒಳಗಡೆ ದೇವರ ಒಂದು ಬ್ರಹ್ಮರಥೋತ್ಸವ, ತದನಂತರ ಪ್ರಸಾದದ ವಿನಿಯೋಗ ಹಾಗೂ ಸಾಯಂಕಾಲ ಒಳ್ಳೆ ವಿಶಿಷ್ಟವಾದಂಥ ಸಂಗೀತ ನೃತ್ಯದೊಂದಿಗೆ ಡೋಲೋತ್ಸವ ಕಾರ್ಯಕ್ರಮ ಇರುತ್ತೆ. ಕಿವಿಗೆ ಹಿಂಪಾಗಿರತಕ್ಕಂಥ ಡೋಲೋತ್ಸವ ಕಾರ್ಯಕ್ರಮ. ತದನಂತರ ಸೋಮವಾರ ದಿವಸ ಬೆಳಗಿನ ಜಾವ 5:30ಕ್ಕೆ ಸ್ವಾಮಿಯವರ ಇದಾಗುತ್ತೆ ಸುಪ್ರಭಾತ ಸೇವೆ. ಆ ಸುಪ್ರಭಾತ ಸೇವೆ, ಗೋಪೂಜೆ ಆದ ನಂತರ ದೇವರು ಊರಿನ ಪ್ರಮುಖ ಬೀದಿಗಳಲ್ಲಿ ಸಾಯಂಕಾಲ ಹೋಲಿ ಹಾಡೋ ಮುಖಾಂತರ ಚಕ್ರಸ್ಥಾನಕ್ಕೆ ತೆರಳುತ್ತಾರೆ. ಇಷ್ಟು ಈ ಜಾತ್ರಾ ಒಂದು ಕಾರ್ಯಕ್ರಮಗಳು. ದಯವಿಟ್ಟು ಎಲ್ಲ ಬಂದು ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ಭಗವತ್ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.